ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು ಹೇಳಿಮಾ? ನಮ್ಮ ಹೆಸರು ಸಾವಿತ್ರಿ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಬಾಲ್ಕಿಯಿಂದ. ಯಾರ ಬಗ್ಗೆ ಮಾತಾಡ್ಬೇಕಿತ್ತು? ನಮ್ಮ ತಮ್ಮನವ್ರ ಬಗ್ಗೆ ಮಾತಾಡಿತ್ತು. ಇದರ ಜೊತೆಲಿ ಅವ್ರು ಇಲ್ಲ ಮೇಡಮ್, ಅವ್ರಿಗೆ ಆರಾಮಿಲ್ಲ ಮೇಡಮ್. ಸರಿ ಸರಿ, ಮಾತಾಡಿಮ್ಮ. ಹಲೋ ಹಲೋ ಗುರ್ಜಿ. ಹೇಳಮ್ಮ. ಗುರ್ಜಿ ನಮಸ್ಕಾರ. ನಮಸ್ಕಾರ ತಾಯಿ. ನಂಗೆ ಬಹಳ ಸಂತೋಷ ಆಗ್ತಿದೆ ನಿಮ್ ಜೊತೆ ಮಾತಾಡೋದು. ಗುರುಜಿ, ನಮ್ಮ ತಮ್ಮವರಿಗೆ ಬಹಳ ಇದು ಇದಿದೆ ಅಂತ ಹೇಳುತ್ತಿದ್ದಾರೆ ಗುರುಜಿ. 2.5 ವರ್ಷ ಒಳಗೆ ಅವರಿಗೆ ಜೀವ ಅಪಾಯ ಇದೆ ಅಂತ ಹೇಳ್ತಿದ್ದಾರೆ. ಯಾರ ಮಾತು ಹೇಳಿದ್ರು? ಅವರು ಸುಮ್ಮನೆ ಹಿಂಗ್ ಹೊರಗಡೆ ಹೇಳಿದ್ದರು ಸರ್. ಅವ್ರು ಆಮೇಲೆ ನಾವ ಭಾಳ ಕುಡಿಕಿತ್ತಾನ, ಕುಡ್ಲೇತರ ಅವಟ್ಟ ಬಿಡಲ್ಲ ಸರ್ ಗುರುಜಿ. ಬಿಡ್ತಾನ ಒಂದ್ ಸ್ವಲ್ಪ 4-5 ದಿವಸ ಮತ್ತ ಆಮೇಲೆ ಕುಡಿತಾನ, ಮತ್ತ ಆರಾಮೇ ಇರಲ್ಲ ಗುರುಜಿ ಅವ್ರಿಗೆ. ಏನ್ ಮಾಡ್ಬೇಕು ಗುರುಜಿ ಅವರಿಗೆ? ಕುಡಿತಾ ಕಲ್ತಿರೋರಿಗೆ ಸಾಧ್ಯವಾದಷ್ಟು ಅವರಿಗೆ ಮನಸ್ಸನ್ನ ಒಂದು ಕಡೆ ಕೇಂದ್ರೀಕೃತವಾಗಿಡುವಂತಹ ಕೆಲವು ಸನ್ನಿವೇಶಗಳಿದೆ, ಅಂದ್ರೆ ಕೆಲವು ಕೇಂದ್ರಗಳಿದೆ. ಇಂತಹ ಕಡೆ ಅವ್ರನ್ನ ಉಪಾಯವಾಗಿ ಕರ್ಕೊಂಬಂದು ಬಿಟ್ರೆ ಖಂಡಿತ ಇಲ್ಲಿ ಕುಡಿಯೋದನ್ನ ಬಿಡಿಸ್ತಾರೆ, ಕುಡಿಯೋ ಚಟ ಬಿಡಿಸ್ತಾರೆ ಅವರು. ಹಾಗೇನೆ ಈಗ ವಯಸ್ಸೆಷ್ಟು ಆತನಿಗೆ? ಅವನಿಗೆ 25 ನೋಡ್ರಿ ಗುರುಜಿ. ಬರೀ 25 ವರ್ಷಕ್ಕೆ ಇಷ್ಟು ಸಾಧನೆನಾದ? ಹಾ ರೀ ಗುರುಜಿ, ಭಾಳ ಪ್ರಾಣ ಅಪಾಯ ಇದೆ, ಒಂದು ಇದು 2.5 ವರ್ಷ ಒಳಗೆ ಜೀವಾಪಾಯ ಇದೆ ಅಂತ ಹೇಳ್ತಿರ್ತಾರೆ ಗುರುಜಿ. ಆತ ಹೆಚ್ಚು ಕುಡಿಯೋದು ನೋಡ್ಕೊಂಡು ಹೇಳಿರ್ಬೋದು. ಏನು ಗುರುಜಿ ನೋಡ್ರಿ, ಈಗ 5.5 ವರ್ಷದೊಳಗೆ ನಮ್ಮ ಅಕ್ಕ ಒಬ್ಬೊಬ್ರು ತೀರ್ಕೊಂಡ್ರು. ಆಮೇಲೆ ಹಿಡಿದು ಅದೇ ಮಾಡ್ತಾ ಇದ್ದಾನೆ ಗುರುಜಿ. ಏನು ಕೆಲಸ ಮಾಡ್ತಾ ಇದ್ದಿಲ್ಲ, ಊಟ ಮಾಡ್ತಾ ಇಲ್ಲ, ನಿದ್ದೆನೂ ಸ್ವಲ್ಪ ಮಾಡ್ತಾನ, ಆಮೇಲೆ ಹೊರಗೆ ಹೋಗ್ತಾನ. ಏನು ಕೇಳಲ್ಲ ಗುರುಜಿ. ಮಮ್ಮಿ ಮಾತನ್ನು ಕೇಳಲ್ಲ, ಪಪ್ಪ ಮಾತನ್ನು ಕೇಳಲ್ಲ, ಯಾರ ಮಾತನ್ನು ಕೇಳಲ್ಲ ಗುರುಜಿ ಅವ. ನೋಡಮ್ಮ, ಕುಡಿಯೋ ಚಟ ಕಲ್ತಿರ್ತಕ್ಕಂಥವ್ರಿಗೆ ತಂದೆ ತಾಯಿ ಹೆಂಡತಿ ಮಕ್ಕಳು ಅಕ್ಕ ತಂಗಿ ಯಾರೂ ಬೇಡ, ಅವ್ರಿಗೆ ಅವ್ರದೇ ಪ್ರಪಂಚ. ಇವತ್ತಿನ ದಿವಸ ಈ ಕುಡಿತದ ಚಟದಿಂದ ಸಾಕಷ್ಟು ಸಂಸಾರಗಳು ಬೀದಿ ಪಾಲಾಗ್ಬಿಟ್ಟಿದೆ. ನಮ್ಮಲ್ಲಿ ನಮ್ಮ ಸಮಾಜದಲ್ಲಿ ಇವತ್ತಿನ ದಿವಸ ಎಲ್ಲವನ್ನು ತಿದ್ದಿ ಎಲ್ಲವನ್ನು ಸಹಿತ ಬುದ್ಧಿವಂತರನ್ನಾಗಿ ಮಾಡಿ ಸಮಾಜವನ್ನು ಮುಂದೆ ನಡೆಸಬೇಕು, ಸಮಾಜದಲ್ಲಿ ಒಂದು ಏಕೀಕರಣ ತರಬೇಕು, ಸಮಾಜವನ್ನು ಹಾಗೆ ಅಭಿವೃದ್ಧಿ ಮಾಡಬೇಕು, ಹೀಗೆ ಮಾಡಬೇಕು ಅಂತ ಹೇಳುವಂಥ ಪುಣ್ಯಾತ್ಮರು ಸಾಕಷ್ಟು ಜನ. ಈ ಕುಡಿತದ ಚಟವನ್ನಾಗಲಿ ಕುಡಿತವನ್ನು ಬ್ಯಾನ್ ಮಾಡುವಂಥ ಕೆಲಸ ಯಾರೂ ಮಾಡ್ತಿಲ್ಲ. ಯಾಕೆಂದರೆ ಎಷ್ಟೋ ಸಂಸಾರಗಳು ದಿವಸ ಬೀದಿ ಬಿದ್ದು ಹೋಗ್ತಾ ಇದೆ. ಇದ್ರ ಬಗ್ಗೆ ಚಿಂತೆ ಮಾಡ್ರಿ ಅಂದರೆ ಬೇಡದಂಥದ್ರ ಬಗ್ಗೆ ಚಿಂತನೆ ಮಾಡುವಂತಹ ಪುಣ್ಯಾತ್ಮರು ನಮ್ಮಲ್ಲಿ ಸಾಕಷ್ಟು ಜನ ಆಗಿಬಿಟ್ಟಿದ್ದಾರೆ. ಈ ಕುಡಿತದ ಚಟದಿಂದ ಎಷ್ಟು ಸಂಸಾರಗಳು ಬೀದಿಗೆ ಬಿದ್ದು ಹೋಗ್ತಾ ಇದೆ, ಎಷ್ಟು ಜನ ಹೆಣ್ಮಕ್ಳು ಕಣ್ಣಲ್ಲಿ ನೀರು ಹಾಕ್ತಿದ್ದಾರೆ, ಎಷ್ಟು ಜನ ಮನೆಗಳಲ್ಲಿ ತಂದೆ ತಾಯಿ ಕಣ್ಣಲ್ಲಿ ನೀರು ಹಾಕ್ತಿದ್ದಾರೆ. ಆದರೆ ಈ ಕುಡಿತವನ್ನೇ ಬ್ಯಾನ್ ಮಾಡಿಬಿಟ್ರೆ ಇವ್ರು ಏನು ಮಾಡ್ತಾರೆ? ಆದರೆ ಎಲ್ಲೋ ಒಂದು ಕಡೆ ಏನ್ ಮಾಡ್ಬೇಕು ಗುರುಜಿ? ಅಮ್ಮ, ಈಗ ಇರ್ತಕ್ಕಂಥದ್ದು ಒಂದೇ ಉಪಾಯ ತಾಯಿ. ಈತನ್ನ ಪೂಜೆ ಪುನಸ್ಕಾರದಿಂದ ಕುಡಿತದ ಚಟವನ್ನು ಬಿಡಿಸ್ಲಿಕ್ಕೆ ಆಗೋದಿಲ್ಲ. ಆದರೆ ಈ ಕುಡಿತದ ಚಟವನ್ನು ಬಿಡಿಸ್ಲಿಕ್ಕಾಗಿ ಕೆಲವು ಆಯುರ್ವೇದಿಕ್ ಮೆಡಿಸಿನ್ಸ್ ಇದೆ. ಅದರ ಜೊತೆಗೆ ಈಗಾಗಲೇ ಸಾಕಷ್ಟು ಕಡೆ ಮೆಡಿಕಲಲ್ಲೂ ಇದನ್ನು ಕೊಡ್ತಾ ಇದ್ದಾರೆ. ಮತ್ತೆ ಇನ್ನೂ ಕೆಲವು ಕಡೆ ಅವರ ಮನಸ್ಸನ್ನ ಪರಿವರ್ತನೆ ಮಾಡುವಂತಹ ಒಂದು ಕೇಂದ್ರಗಳಿದೆ. ಅದನ್ನ ಹುಡುಕಿ ಅವನ್ನ ಅಲ್ಲಿಗೆ ತಗೊಂಡೋಗಿ ಸೇರಿಸಿದ್ರೆ ಕನಿಷ್ಠ ಪಕ್ಷ 1-2 ತಿಂಗಳು 3 ತಿಂಗಳು ಅವ್ರನ್ನ ಆ ಒಂದು ಕಂಟ್ರೋಲ್ ಮಾಡಿದ್ರೆ ಖಂಡಿತವಾಗ್ಲೂ ಒಬ್ಬ ಮನುಷ್ಯನಾಗ್ತಾನೆ, ಅವನ ಜೀವನಕ್ಕೆ ಒಂದು ಒಳ್ಳೆ ದಾರಿ ಆಗುತ್ತೆ. ಅದ್ರ ಬಗ್ಗೆ ಒಂದಿಷ್ಟು ನೀವು ಪ್ರೋತ್ಸಾಹ ಮಾಡತಕ್ಕಂಥದ್ದು, ಅವನ್ನ ಆ ದಾರಿಗೆ ಕರ್ಕೊಂಬನ್ನಿ. ಅದು ಬಿಟ್ಟು ಅವನ ಜೀವಕ್ಕೆ ಅಂತ್ಯ ಇದೆ, ಇನ್ನು 2 ವರ್ಷಕ್ಕೆ ಆತ ಹೊರಟೋಗ್ತಾನೆ, ಅವೆಲ್ಲ ಸುಳ್ಳಿನ ಮಾತು. ಅದು ಯಾವುದೂ ನಂಬಬೇಡಿ. ನೋಡಮ್ಮ, ಮನುಷ್ಯನ ಹುಟ್ಟು ಸಾವು ಯಾರೊಬ್ಬರ ಕೈಲಿಲ್ಲ. ಆತ ಕರೆದಾಗ ಯಾರೊಬ್ಬರಾದರೂ ಹೋಗಲೇಬೇಕು. ಆದರೆ ಅವನು ಯಾವಾಗ ಕರೀತಾನೆ ಅಂತಕ್ಕಂಥದ್ದು ಯಾರಿಗೂ ತಿಳಿದಿದ್ದಂಥ ವಿಚಾರ.